ನಮಸ್ತೆ ಮಿತ್ರರೇ. ಜಗತ್ತು ಮುಂದುವರಿಯುತ್ತಾ ಹೋದ ಹಾಗೆಯೇ ಜನರ ಹಣದ ಬಗ್ಗೆಯ ಆಲೋಚನೆ ಜಾಸ್ತಿ ಆಗುತ್ತಾ ಹೋಗುತ್ತಿದೆ. ತಪ್ಪಾದಂತಹ ದಾರಿಯಲ್ಲಿ ಹಣವನ್ನು ಗಳಿಸುತ್ತಿದ್ದಾರೆ. ಹಾಗಾಗಿ ಕಳ್ಳತನದ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗುತ್ತಿದೆ. ಸೈಬರ್ ಕ್ರೈಮ್ ಆಗಿರಬಹುದು ಅಥವಾ ಮನೆಗೆ ಕನ್ನ ಹಾಕುವಂತಹದ್ದು, ಇವೆಲ್ಲವೂ ಕೂಡ ಕಳ್ಳತನವೇ ಆಗಿರುತ್ತದೆ. ಇಂತಹ ಕಳ್ಳತನದ ಬಗ್ಗೆ ಒಂದು ವಿಶೇಷವಾದಂತಹ ವರದಿ 21 ಡಿಸೆಂಬರ್ 2023ರಂದು ಬಂದಿತ್ತು. ಅದೇನೆಂದರೆ ಚಡ್ಡಿ ಬನಿಯನ್ ಗ್ಯಾಂಗ್ನ ಕಳ್ಳರ ಗುಂಪು ಕರ್ನಾಟಕದ ಉಡುಪಿ ನಗರಕ್ಕೆ ಬಂದಿದೆ ಎಂದು. ಈ ವರದಿಯನ್ನ ಕೆಲವು ನ್ಯೂಸ್ ಪೇಪರ್ಗಳು ಮಾಡಿವೆ. ಹಾಗಾದರೆ ಚಡ್ಡಿ ಬನಿಯನ್ ಗ್ಯಾಂಗ್ ಎಂದರೇನು, ಇವರು ಯಾರು, ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತಾರೆ ಎನ್ನುವಂತಹ ವಿಷಯವನ್ನ ನಾನು ಇವತ್ತು ನಿಮಗೆ ತಿಳಿಸುತ್ತೇನೆ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಲರ್ನ್ ಇಟ್ ಫ್ರಾಮ್ ವಿನಯ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋ ಫುಟೇಜ್ಗಳನ್ನು ಒಮ್ಮೆ ನೋಡಿ. ಈ ಚಡ್ಡಿ ಬನಿಯನ್ ಗ್ಯಾಂಗ್ ಇಂದು ಸಕ್ರಿಯವಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಈ ಚಡ್ಡಿ ಬನಿಯನ್ ಗ್ಯಾಂಗ್ನ ಮತ್ತೊಂದು ಹೆಸರು ಕಚ್ಚಾ ಬನಿಯನ್ ಗ್ಯಾಂಗ್. ಈ ಗ್ಯಾಂಗ್ನವರು ಒಂದು ಮನೆಯನ್ನ ಲೂಟಿ ಮಾಡುವ ತುಂಬಾ ಮೊದಲೇ ಪ್ಲಾನ್ ಅನ್ನ ಮಾಡಿರುತ್ತಾರೆ. ಹಗಲಿನ ಸಮಯದಲ್ಲಿ ಇವರು ಲುಂಗಿಯನ್ನ ಅಥವಾ ಸಾಮಾನ್ಯವಾದಂತಹ ಬಟ್ಟೆಯನ್ನ ಹಾಕಿಕೊಂಡು ಬರುತ್ತಾರೆ. ಇವರದ್ದು 5 ರಿಂದ 10 ಜನರ ಗುಂಪು. ಇವರು ಭಿಕ್ಷುಕರ ವೇಷದಲ್ಲಿ ಅಥವಾ ಸಾಮಾನ್ಯ ಕೆಲಸಗಾರರ ವೇಷದಲ್ಲಿ ಊರಿನಲ್ಲಿ ಓಡಾಡುತ್ತಾರೆ. ಹಾಗೆಯೇ ಊರಿನಲ್ಲಿ ಓಡಾಡುವಾಗ ಯಾವ ಮನೆಯನ್ನ ಟಾರ್ಗೆಟ್ ಮಾಡಬೇಕು ಎಂದು ನೋಡಿಕೊಳ್ಳುತ್ತಾರೆ. ಬೆಳಗಿನ ಸಮಯದಲ್ಲಿ ಇವರು ಮನೆಯನ್ನ ಟಾರ್ಗೆಟ್ ಮಾಡಿ ಆ ಮನೆಯಲ್ಲಿ ಏನಾದರೂ ಕೆಲಸವಿದ್ದರೆ ಅವರಿಗೆ ಸಹಾಯವನ್ನ ಮಾಡುತ್ತಾರೆ. ಕೆಲವು ಬಾರಿ ನೀರನ್ನ ಕೇಳಬಹುದು. ಈ ರೀತಿಯಾಗಿ ಆ ಮನೆಯ ಬಗ್ಗೆ ಎಲ್ಲ ವಿವರಗಳನ್ನು ಸಂಗ್ರಹಿಸಿ ರಾತ್ರಿಯ ಸಮಯದಲ್ಲಿ ತಮ್ಮ ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಅಥವಾ ಮಣ್ಣನ್ನು ಹಚ್ಚಿಕೊಂಡು ಕಳ್ಳತನಕ್ಕೆ ಬರುತ್ತಾರೆ. ಮುಖವನ್ನ ಮುಚ್ಚಿಕೊಂಡಿರುತ್ತಾರೆ. ಕೇವಲ ಚಡ್ಡಿ ಮತ್ತು ಬನಿಯನ್ ಹಾಕಿಕೊಂಡಿರುತ್ತಾರೆ. ರಾತ್ರಿಯ ಹೊತ್ತು ಇವರು ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಮೊದಲೇ ನೋಡಿದಂತಹ ಮನೆಗೆ ನುಗ್ಗುತ್ತಾರೆ. ಯಾರಾದರೂ ಇವರನ್ನ ತಡೆದರೆ ಅಥವಾ ಇವರನ್ನ ಯಾರಾದರೂ ಹಿಡಿಯಲು ಪ್ರಯತ್ನಿಸಿದರೆ ಎಲ್ಲರನ್ನೂ ಇವರು ಕೊಲ್ಲುತ್ತಾರೆ. ಅಷ್ಟಲ್ಲದೆಯೇ ಇವರ ವ್ಯವಹಾರ ವಿಚಿತ್ರವಾಗಿರುತ್ತದೆ. ಆ ಮನೆಯಲ್ಲಿರುವಂತಹ ಎಲ್ಲ ಆಹಾರ ಪದಾರ್ಥಗಳನ್ನ ಇವರು ತಿನ್ನುತ್ತಾರೆ. ಒಂದು ಪ್ರದೇಶದಲ್ಲಿ ಎಷ್ಟಾಗುತ್ತದೋ ಅಷ್ಟು ಮನೆಗಳನ್ನ ರಾಬರಿ ಮಾಡಿ ಬೇರೆ ಪ್ರದೇಶಕ್ಕೆ ಹೋಗುತ್ತಾರೆ. ವಿಚಿತ್ರವಾದಂತಹ ಆಯುಧಗಳನ್ನ ರಾಬರಿಗಾಗಿ ಬಳಸುತ್ತಾರೆ. ಎಷ್ಟೋ ಬಾರಿ ಇವರನ್ನ ಪೊಲೀಸರು ಹಿಡಿದಾಗ ಇವರು ನಾವು ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದೇವೆ ಎಂದು ಹೇಳಿದ್ದಾರೆ. ಈ ಗ್ಯಾಂಗ್ ಸಾಮಾನ್ಯವಾದ ಗ್ಯಾಂಗ್ ಅಲ್ಲ. ಈ ಗ್ಯಾಂಗ್ ಶುರುವಾಗಿದ್ದು 1987ರ ಸಮಯದಲ್ಲಿ ಎಂದು ಹೇಳಲಾಗುತ್ತದೆ. ಉತ್ತರಾಖಂಡ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹರಿಯಾಣ, ರಾಜಸ್ಥಾನ್ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಈ ಗ್ಯಾಂಗ್ಗಳು ತಮ್ಮ ಚಟುವಟಿಕೆಗಳನ್ನು ನಡೆಸುತ್ತಿವೆ ಎಂದು ಹೇಳಲಾಗುತ್ತದೆ. ಈ ಚಡ್ಡಿ ಬನಿಯನ್ ಗ್ಯಾಂಗ್ನ ಮೊದಲ ಘಟನೆ 1990ರ ಸಮಯದಲ್ಲಿ ಬೆಳಕಿಗೆ ಬಂದಿತು. ಈ ಘಟನೆ ಬೆಳಕಿಗೆ ಬಂದ ನಂತರ ತಿಳಿಯಿತು ಈ ಗ್ಯಾಂಗ್ 1987ರ ಸಮಯದಿಂದಲೇ ಆಕ್ಟಿವ್ ಆಗಿದೆ ಎಂದು. ಪೊಲೀಸ್ ಆಗಿದ್ದಂತಹ ನೀರಜ್ ಕುಮಾರ್ ಅವರು ಒಂದು ಪುಸ್ತಕವನ್ನ ಬರೆಯುತ್ತಾರೆ. ಆ ಪುಸ್ತಕದ ಹೆಸರು ಖಾಕಿ ಫೈಲ್ ಎಂದು. ಈ ಪೊಲೀಸ್ ಆಯುಕ್ತರು 1990 ಮತ್ತು 91ರ ಸಮಯದಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಹೇಳುತ್ತಾರೆ. ಆ ಘಟನೆಯಲ್ಲಿ ಈ ಗ್ಯಾಂಗ್ನ ಜನರು ರಾತ್ರಿಯ ಸಮಯದಲ್ಲಿ ಮನೆಗೆ ನುಗ್ಗಿ ನಿದ್ದೆ ಮಾಡುತ್ತಿದ್ದಂತಹ ಎಲ್ಲ ಜನರನ್ನ ಕೊಲ್ಲುತ್ತಾರೆ. ಜನರನ್ನ ಸಾಯಿಸಿದ ಮೇಲೆ ಸಮಾಧಾನವಾಗಿ ಬೇಕಾದಂತಹ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನು, ಹಣವನ್ನು ಎತ್ತಿಕೊಂಡು ಪರಾರಿಯಾಗುತ್ತಾರೆ. ಕೇಸನ್ನ ಭೇದಿಸಲು ದಿಲ್ಲಿ ಪೊಲೀಸರು ಸುಮಾರು 3 ತಿಂಗಳ ಸಮಯವನ್ನ ತೆಗೆದುಕೊಂಡಿದ್ದರು. ಈ ಕೇಸ್ ಆದ ಮೇಲೆ
ಇಂತಹ ಕೇಸ್ ಇದುವರೆಗೂ ದೆಹಲಿಯಲ್ಲಿ ನಡೆದಿಲ್ಲ. ಈ ಚಡ್ಡಿ ಬನಿಯಾನ್ ಗ್ಯಾಂಗ್ನವರು ದೌಲತಿಯಾ ಎನ್ನುವಂತಹ ಒಂದು ಆಯುಧವನ್ನು ಬಳಸುತ್ತಾರೆ. ದೌಲತ್ ಎಂದರೆ ಸಂಪತ್ತು ಅಥವಾ ಹಣ ಎಂದು. ಈ ಆಯುಧವನ್ನ ಕಬ್ಬಿಣದಿಂದ ಮಾಡಲಾಗಿದೆ. ಈ ಆಯುಧವನ್ನ ಜನರನ್ನ ಕೊಲ್ಲಲು ಹಾಗೂ ಮನೆಯ ಬಾಗಿಲುಗಳನ್ನು ಮುರಿಯಲು ಬಳಸುತ್ತಾರೆ. ಪೊಲೀಸರು ಈ ಗುಂಪಿನ ಜನರನ್ನ 3 ತಿಂಗಳ ನಂತರ ಅರೆಸ್ಟ್ ಮಾಡಿದ ಮೇಲೆ ಇದೇ ರೀತಿಯಾದಂತಹ 13 ಕೇಸ್ಗಳು ಬೆಳಕಿಗೆ ಬರುತ್ತವೆ. ಫೆಬ್ರವರಿ 8, 2016ರಂದು ವರದಿಯಾದ ಘಟನೆ. ಮುಂಬೈನ ಬೋರಿವಲಿ ಎನ್ನುವಂತಹ ಪ್ರದೇಶದಲ್ಲಿ ವೃದ್ಧ ದಂಪತಿಗಳು ವಾಸ ಮಾಡುತ್ತಿದ್ದರು. ಈ ದಂಪತಿಗಳ ಮನೆಗೆ ಈ ಚಡ್ಡಿ ಬನಿಯಾನ್ ಗ್ಯಾಂಗ್ನವರು ರಾತ್ರಿಯ ಸಮಯದಲ್ಲಿ ಅಟ್ಯಾಕ್ ಮಾಡಿ ದರೋಡೆಯನ್ನ ಮಾಡಿದ್ದಾರೆ. ಸುಮಾರು ಬೆಳಿಗ್ಗೆ 3:30ರ ಸಮಯದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಗಸ್ತು ತಿರುಗುತ್ತಿದ್ದರು. ಆಗ ಅನುಮಾನಾಸ್ಪದವಾಗಿ ಈ ಚಡ್ಡಿ ಬನಿಯಾನ್ ಗ್ಯಾಂಗ್ನ ಸದಸ್ಯರ ಚಲನವಲನ ಕಂಡುಬಂತು. ಇದನ್ನ ಗಮನಿಸಿದಂತಹ ಪೊಲೀಸ್ ಅಧಿಕಾರಿ ಅಕ್ಕಪಕ್ಕದ ಪೊಲೀಸ್ ಸ್ಟೇಷನ್ಗಳಿಗೆ ಮಾಹಿತಿಯನ್ನ ನೀಡುತ್ತಾರೆ. ಪೊಲೀಸ್ ಸ್ಟೇಷನ್ನಿಂದ ಅಧಿಕಾರಿಗಳು ಬರುವಷ್ಟೊತ್ತಿಗೆ ಈ ಚಡ್ಡಿ ಬನಿಯಾನ್ ಗ್ಯಾಂಗ್ನ ಕಳ್ಳರು ಅಕ್ಕಪಕ್ಕದ ಪೊದೆಗಳಲ್ಲಿ ಅಡಗಿಕೊಂಡಿರುತ್ತಾರೆ. ಪೊಲೀಸರು ಈ ಪೊದೆಗಳ ಹತ್ತಿರ ಬಂದಾಗ ಪೊಲೀಸರ ಮೇಲೆ ಈ ಚಡ್ಡಿ ಬನಿಯಾನ್ ಗ್ಯಾಂಗ್ನವರು ಗುಂಡನ್ನ ಹಾರಿಸುತ್ತಾರೆ. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಆ ಚಡ್ಡಿ ಬನಿಯಾನ್ ಗ್ಯಾಂಗ್ನ ಮೇಲೆ ಗುಂಡನ್ನ ಹಾರಿಸುತ್ತಾರೆ. ಈ ಗುಂಡಿನ ಕಾಳಗದಲ್ಲಿ ಪೊಲೀಸರಿಗೂ ಗಾಯವಾಗುತ್ತದೆ. ಗ್ಯಾಂಗ್ನ 4 ಆರೋಪಿಗಳನ್ನ ಬಂಧಿಸಲಾಗುತ್ತದೆ. ಎಲ್ಲ ಆರೋಪಿಗಳಿಗೂ ಗಾಯವಾಗಿರುತ್ತದೆ. ಇದಾದ ಮೇಲೆ ಆ ಬೋರಿವಲಿ ಎನ್ನುವಂತಹ ಪ್ರದೇಶದಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಾರೆ. ಏಕೆಂದರೆ ಅವರಿಗೆ ಇನ್ನೂ 3 ದರೋಡೆಕೋರರು ಅಡಗಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿರುತ್ತದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.